A hemisphere of 40 mm diameter is supported coaxially on the vertex of a cone of a base dia 60 mm and axis length 50 mm. The flat circle face of the hemisphere is facing upside. Draw the isometric projections of the combination of a solids. ಇದು ಸ್ಟೇಟ್ಮೆಂಟ್ ಆಗಿದೆ. ಅಂದರೆ ಎಲ್ಲ ಏನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು, 60 mm ನ ತೊಗೊಂಡ್ಬಿಟ್ಟು ಒಂದು ಹೆಮಿಸ್ಪಿಯರ್ ಹಾಕಿ ಇದು ಮಾಡಬೇಕು ಕೋನು, ಅದ್ರ ಮೇಲೆ 40 mm ಡಯಾಮೀಟರ್ ಇರೋದ ಹೆಮಿಸ್ಪಿಯರ್ನ ಕೋ ಎಕ್ಸಿಯಲ್ ಆಗಿ ಸೆಂಟರ್ ಮೇಲೆ ಪ್ಲೇಸ್ ಮಾಡಬೇಕು. ಓಕೆ, ಸೇಮ್ ಪ್ರಾಬ್ಲಮ್ ನಾನು ಸಾಫ್ಟ್ವೇರ್ ಮುಖಾಂತರ ಸಾಲ್ವ್ ಮಾಡೋಣ. ಫಸ್ಟ್ ಸಾಫ್ಟ್ವೇರ್ ಓಪನ್ ಮಾಡಿ ಲೈನ್ ಕಮಾಂಡ್ ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನ ಕ್ಲಿಕ್ ಮಾಡಿ. ಸ್ಟಾರ್ಟಿಂಗ್ ಪಾಯಿಂಟ್ ಕ್ಲಿಕ್ ಮಾಡಿ ಫಸ್ಟ್ ಇಂದು ನೋಡಿ ಎಷ್ಟಿದೆ ಅಂದ್ರೆ ಸೈಜು ಫಸ್ಟ್ ಹೆಮಿಸ್ಫಿಯರ್ ಎಷ್ಟು ಕೊಟ್ಟವನೆ ಅಂತಂದ್ರೆ ಕೋನ್ ಆಫ್ ಎ ಬೇಸ್ ಡಯಾ 60 ಕೊಟ್ಟವನೆ. ಸೊ ಇವಾಗ ಏನ್ ಮಾಡಿ ಅಂದ್ರೆ 60 ಟೈಪ್ ಮಾಡಿ, ಎಂಟರ್, ಆಂಗಲ್ 30 ಎಂಟರ್, 60 ಎಂಟರ್, 150 ಎಂಟರ್, 60 ಎಂಟರ್, -150 ಎಂಟರ್, 60 ಎಂಟರ್, -30 ಎಂಟರ್ ಅಂತೇಳಿ ಟೈಪ್ ಮಾಡ್ಕೊಂಡ್ಬಿಡಿ. ಇದಾದ್ಮೇಲೆ ಸ್ವಲ್ಪ ಡಯಾಗ್ರಾಮ್ ನ ಜೂಮ್ ಹಾಕ್ಬಿಡಿ. ಇದಾದ್ಮೇಲೆ ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡ್ಕೊಂಡು ಈ ಪಾಯಿಂಟ್ ಇಂದ ಈ ಲೈನ್ ನ ಸೆಂಟರ್ ಪಾಯಿಂಟ್ ನ ಐಡೆಂಟಿಫೈ ಮಾಡ್ಕೊಂಡು ಇವೆರಡು ಲೈನ್ ನ ಜಾಯಿಂಟ್ ಮಾಡ್ಬಿಡಿ. ಮತ್ತೆ ಇದೇ ಪಾಯಿಂಟ್ ಇಂದ ಈ ಲೈನ್ ನ ಸೆಂಟರ್ ಪಾಯಿಂಟ್ ನ ಐಡೆಂಟಿಫೈ ಮಾಡಿ, ಆ ಪಾಯಿಂಟ್ ಇಂದ ಮತ್ತೆ ಈ ಲೈನ್ ನ ಸೆಂಟರ್ ಪಾಯಿಂಟ್ ಗೆ ಒಂದು ಲೈನ್ ನ ಜಾಯಿಂಟ್ ಮಾಡ್ಕೊಳ್ಳಿ. ಇದೇ ತರ ಈ ಪಾಯಿಂಟ್ ಇಂದ ಈ ಲೈನ್ ನ ಸೆಂಟರ್ ಪಾಯಿಂಟ್ ಐಡೆಂಟಿಫೈ ಮಾಡಿ ಜಾಯಿಂಟ್ ಮಾಡ್ಬಿಡಿ. ಮತ್ತೆ ಇದೇ ಪಾಯಿಂಟ್ ಇಂದ ಈ ಲೈನ್ ಇರ್ತಲ್ಲ, ಈ ಲೈನಿನ ಸೆಂಟರ್ ಪಾಯಿಂಟ್ ನೋಡಿ ಇಲ್ಲಿದೆಲ್ಲ, ಇದಕ್ಕೆ ಜಾಯಿಂಟ್ ಮಾಡ್ತೀವಿ. ಇವಾಗ ಆರ್ಕ್ ಬೈ ಸೆಂಟರ್ ಪಾಯಿಂಟ್ ಇದೆ. ಆರ್ಕ್ ಬೈ ಸೆಂಟರ್ ಪಾಯಿಂಟ್ ತಗೊಂಡು ನೋಡಿ ಇದನ್ನ ಎರಡು ಲೈನ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಲ್ಲ, ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಇಲ್ಲಿಂದ ಒಂದು ಈ ತರ ಆರ್ಕ್ ಹಾಕೊಂಡ್ಬಿಡಿ. ಓಕೆ, ಇದೇ ತರ ಮತ್ತೆ ಇದ್ರದ್ದು ನೋಡಿ, ಇದ್ರ ಸೆಂಟರ್ ಪಾಯಿಂಟ್ ನ ಇಲ್ಲಿದೆ, ಎರಡು ಲೈನ್ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಇಲ್ಲಿಂದ ಇದನ್ನ ಫಸ್ಟ್ ಪಾಯಿಂಟ್ ಆಫ್ ಆರ್ಕ್ ತಗೊಂಡು ಇದೇ ತರ ಒಂದು ಆರ್ಕ್ ನ ಡ್ರಾ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತೆ ಇಲ್ಲಿದೆಲ್ಲ ಈ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ಈ ಪಾಯಿಂಟ್ ಇಂದ ಮತ್ತೆ ಇದಕ್ಕೆ ಆರ್ಕ್ ಗೆ ಜಾಯಿಂಟ್ ಮಾಡ್ಬಿಡಿ. ಇದೆಲ್ಲ ವಿಸಿಬಲ್ ಲೈನ್ ಅಲ್ಲಿ ಆಗಿರ್ಬೇಕು. ವಿಸಿಬಲ್ ಲೈನ್ ಇಂದ ಇದನ್ನ ಆರ್ಕ್ ತಗೊಂಡು ಈ ಲೈನ್ ಗೆ ಜಾಯಿಂಟ್ ಮಾಡಿ ಫಿಟ್ ಮಾಡ್ಕೊಳ್ಳಿ. ಸೊ ಇವಾಗ ಲೈನ್ ಕಮಾಂಡ್ ತಗೊಂಡು ಈ ಸೆಂಟರ್ ಪಾಯಿಂಟ್ ನೋಡಿ, ಇದ್ರ ಸೆಂಟರ್ ಪಾಯಿಂಟ್ ತಗೊಂಡು ಎಕ್ಸಿಸ್ ಲೆಂತ್ ಎಷ್ಟಿದೆ 50 ಅಂತಿದೆ, ಅದನ್ನ ಎಂಟರ್ ಮಾಡಿ ಬಿಟ್ಟು. ಇದಾದ್ಮೇಲೆ ಮತ್ತೆ ಲೈನ್ ಕಮಾಂಡ್ ತಗೊಳ್ಳಿ, ಈ ಸ್ಟಾರ್ಟಿಂಗ್ ಪಾಯಿಂಟ್ ತಗೊಳ್ಳಿ. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನೋಡಿ 40 ಟೈಪ್ ಮಾಡಿ ಎಂಟರ್ ಕೊಡಿ. ಆಂಗಲ್ 150 ಕೊಡಿ, ಎಂಟರ್. ಮತ್ತೆ ಲೆಂತ್ 40 ಎಂಟರ್, -150 ಆಂಗಲ್ ಆಗಿರುತ್ತೆ, ಅದನ್ನ ಟೈಪ್ ಮಾಡಿ ಎಂಟರ್ ಕೊಡಿ. ಮತ್ತೆ ಲೆಂತ್ 40 ಟೈಪ್ ಮಾಡಿ -30 ಆಂಗಲ್ ನ ಕೊಟ್ಬಿಡಿ. ಇದಾದ ನಂತರ ಈ ಡಯಾಗ್ರಾಮ್ ನ ಒಂಚೂರು ಜೂಮ್ ಮಾಡ್ಬಿಡ್ತೀನಿ. ಇವಾಗ ಏನ್ ಮಾಡಿ ಸೇಮ್ ಪ್ರೊಸೆಸ್, ಲೈನ್ ಕಮಾಂಡ್ ನ ಸೆಲೆಕ್ಟ್ ಮಾಡ್ಕೊಂಡು ಈ ಎಂಡ್ ಪಾಯಿಂಟ್ ಇಂದ ಈ ಲೈನ್ ನ ಸೆಂಟರ್ ಪಾಯಿಂಟ್ ಐಡೆಂಟಿಫೈ ಮಾಡ್ಬಿಟ್ಟು ಇದಕ್ಕೆ ಜಾಯಿಂಟ್ ಮಾಡ್ಬಿಡಿ. ಮತ್ತೆ ಸೇಮ್ ಪ್ರೊಸೆಸ್, ಈ ಪಾಯಿಂಟ್ ಇಂದ ಈ ಲೈನ್ ಸೆಂಟರ್ ಲೈನ್ ನೋಡಿ, ಈ ಸೆಂಟರ್ ಲೈನ್ ಆಗಿರುತ್ತೆ, ಇದನ್ನ ಐಡೆಂಟಿಫೈ ಮಾಡಿ ಜಾಯಿಂಟ್ ಮಾಡ್ಬಿಡಿ. ಸಿಮಿಲರ್ಲಿ ಈ ಕಡೆಯಿಂದ ಸೇಮ್ ಪ್ರೊಸೆಸ್ ನ ಫಾಲೋ ಮಾಡಿ ಮತ್ತೆ ಸೆಂಟರ್ ಪಾಯಿಂಟ್ ಗೆ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿ. ಇದಾದ ನಂತರ ನೋಡಿ ಇಲ್ಲಿ ಆರ್ಕ್ ಬೈ ಸೆಂಟರ್ ಪಾಯಿಂಟ್ ಅಂತ ಏನು ಆಪ್ಷನ್ ಇದೆಲ್ಲ, ಆರ್ಕ್ ಬೈ ಸೆಂಟರ್ ಪಾಯಿಂಟ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಸೆಂಟರ್ ಪಾಯಿಂಟ್ ನೋಡಿ, ಈ ಎರಡು ಲೈನ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಲ್ಲ ಅದನ್ನ ಸೆಂಟರ್ ಪಾಯಿಂಟ್ ಆಗಿರುತ್ತೆ. ಈ ಸೆಂಟರ್ ಪಾಯಿಂಟ್ ಇಂದ ಇಲ್ಲೊಂದು ಆರ್ಕ್ ಹಾಕ್ಬಿಡಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಆರ್ಕ್, ಇದು ಎಂಡ್ ಪಾಯಿಂಟ್ ಆಫ್ ದಿ ಆರ್ಕ್. ಓಕೆ, ಸಿಮಿಲರ್ಲಿ ಇದೇ ಎಂಡ್ ನೋಡಿ, ಈ ಎರಡು ಲೈನ್ಗಳು ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಈ ಪಾಯಿಂಟ್ ಇಂದ ಸ್ಟಾರ್ಟಿಂಗ್ ಪಾಯಿಂಟ್, ಇದು ಫಸ್ಟ್ ಪಾಯಿಂಟ್ ಆಫ್ ದಿ ಆರ್ಕ್, ಇದು ಸೆಕೆಂಡ್ ಪಾಯಿಂಟ್ ಆಫ್ ದಿ ಆರ್ಕ್. ಇದನ್ನ ಇದು ಮಾಡಿ. ನೆಕ್ಸ್ಟ್ ಈ ಪಾಯಿಂಟ್ ನ ರೆಫರೆನ್ಸ್ ತಗೊಂಡು ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಆರ್ಕ್, ಸೊ ಎಂಡ್ ಪಾಯಿಂಟ್ ಆಫ್ ದಿ ಆರ್ಕ್ ಗೆ ಜಾಯಿಂಟ್ ಮಾಡ್ಬಿಡಿ. ಇಟ್ ಶುಡ್ ಬಿ ಇನ್
ಇವಾಗ ಸಿಮಿಲರ್ಲಿ ರೆಫರೆನ್ಸ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಆಫ್ ದಿ ಆರ್ಕ್, ಸೊ ಸೆಕೆಂಡ್ ಪಾಯಿಂಟ್ ದಿ ಆರ್ಕ್ ನ ಜಾಯಿಂಟ್ ಮಾಡ್ಬಿಡಿ. ಮತ್ತೆ ನೋಡಿ ಈ ಡೈಗ್ರಾಮ್ ಸೆಂಟರ್ ಪಾಯಿಂಟ್ ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಿ. ಈ ಸೆಂಟರ್ ಪಾಯಿಂಟ್ ತಗೊಂಡು ಇಲ್ಲಿಂದ ಈ ತರ ಒಂದು ಮತ್ತೆ ಆರ್ಕ್ ಹಾಕಿ ಜಾಯಿಂಟ್ ಮಾಡ್ಬಿಡಿ. ಇದೆಲ್ಲ ವಿಸಿಬಲ್ ಲೈನ್ ಅಲ್ಲೇ ಇರಬೇಕು. ಮಾಡ್ಕೊಂಡು ಈ ಫಸ್ಟ್ ಡಯಾಗ್ರಾಮ್ ನ ಸ್ವಲ್ಪ ಜೂಮ್ ಹಾಕೊಳ್ಳಿ. ಸೊ ಲೈನ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಈ ಎಂಡ್ ಇದೆಲ್ಲ, ಈ ಎಂಡ್ ಪಾಯಿಂಟ್ ಇಂದ ಇದಕ್ಕೆ ಟ್ಯಾಂಜೆಂಟ್ ಹಾಕಿ ದಯಮಾಡಿ ಇದೇನಿದೆಲ್ಲ ಈ ಪಾಯಿಂಟ್ ಗೆ ಜಾಯಿಂಟ್ ಮಾಡಕ್ ಹೋಗಬೇಡಿ. ಇದೇನ್ ಟ್ಯಾಂಜೆಂಟ್ ಇದೆಲ್ಲ ಈ ಟ್ಯಾಂಜೆಂಟ್ ಗೆ ಜಾಯಿಂಟ್ ಆಗ್ಬೇಕು ಅದು ಲೈನ್. ಈ ಟ್ಯಾಂಜೆಂಟ್ ಗೆ ಇದನ್ನ ಲೈನ್ ಜಾಯಿಂಟ್ ಮಾಡಿ ಮತ್ತೆ ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡ್ಕೊಂಡು ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈ ಆರ್ಕ್ ಇದು ಟ್ಯಾಂಜೆಂಟ್ ಗೆ ಜಾಯಿಂಟ್ ಮಾಡಿ. ಇವಾಗ ಮತ್ತು ಸ್ವಲ್ಪ ಜೂಮ್ ಕಮಾಂಡ್ ಹೋಗ್ಬಿಟ್ಟು ಇಷ್ಟ ಡಯಾಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡು ಇದೇನು ಲೈನ್ ಇದೆ ಎಕ್ಸ್ಟ್ರಾ ಇದನ್ನ ನನಗೆ ಬೇಕಾಗಿಲ್ಲ, ಇದನ್ನ ಟ್ರಿಮ್ ಮಾಡ್ಬಿಡಿ. ಇವಾಗ ಫಿಟ್ ಹೋಗ್ಬಿಟ್ಟು ಮತ್ತೆ ಜೂಮ್ ಕಮಾಂಡ್ ಸೆಲೆಕ್ಟ್ ಮಾಡ್ಕೊಂಡು ಇದು ಎರಡೂ ಡಯಾಗ್ರಾಮ್ ಬರೋ ಹಾಗೆ ಒಂಚೂರು ಜೂಮ್ ಹಾಕೊಳ್ಳಿ. ಇವಾಗ ಸೆಲೆಕ್ಟ್ ದಿ ಮೂವ್ ಸೆಲೆಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ದಿಸ್ ಡಯಾಗ್ರಾಮ್. ಇವಾಗ ನೋಡಿ ಇದು ಏನು ಸೆಂಟರ್ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ತಗೊಳ್ಳಿ. ಇದೇನು ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ನ ತಂದ್ಬಿಟ್ಟು ಈ ಪಾಯಿಂಟಿಗೆ ಕೊಡ್ಸ್ಬಿಡಿ. ಇದಾದ್ಮೇಲೆ ಮತ್ತೆ ಜೂಮ್ ಹಾಕ್ಬಿಟ್ಟು ಸೆಲೆಕ್ಟ್ ದಿ ಜೂಮ್ ಕಮಾಂಡ್ ಹಾಕ್ಬಿಟ್ಟು ಸೆಲೆಕ್ಟ್ ದಿಸ್ ಪೋರ್ಷನ್ ಜೂಮ್ ಹಾಕ್ಬಿಟ್ಟು ಸೆಲೆಕ್ಟ್ ದಿ ಡಯಾಗ್ರಾಮ್. ಇವಾಗ ನೋಡಿ ಇದೇನು ಒಳಗಡೆ ಲೈನ್ ಇದೆಯಲ್ಲ ಇದು ಲೈನ್ ನನಗೆ ಬೇಕಾಗಿಲ್ಲ, ಸೊ ಈ ಲೈನ್ನ ಟ್ರಿಮ್ ಮಾಡಿ. ಮತ್ತೊಂದು ಸ್ವಲ್ಪ ಜೂಮ್ ಹಾಕೊಳ್ಳಿ, ಇದನ್ನ ಟ್ರಿಮ್ ಮಾಡಿಬಿಟ್ಟು ಇಷ್ಟ ಆಯ್ತಾನೆ. ಇಷ್ಟ ಆದ್ಮೇಲೆ ಇಲ್ಲಿ ಸ್ಕೇಲ್ ಇದೆ ತಾನೆ, ಇಲ್ಲಿ ಸ್ಕೇಲ್ ತಗೊಂಡ್ಬಿಟ್ಟು ಈ ಡಯಾಗ್ರಾಮ್ನ ಸೆಲೆಕ್ಟ್ ಮಾಡಿ ಫಿಟ್ ಹೋಗ್ಬಿಡಿ. ಸ್ಕೇಲ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ದಿಸ್ ಎಂಟೈರ್ ಡಯಾಗ್ರಾಮ್. ಸ್ಕೇಲ್ ತೊಗೊಂಡಿದ್ದಾರೆ ತಾನೆ, ಸ್ಕೇಲ್ ಸೆಲೆಕ್ಟ್ ಮಾಡಿಬಿಟ್ಟು ಈ ಡಯಾಗ್ರಾಮ್ನ ಡ್ರ್ಯಾಗ್ ಮಾಡಿಬಿಟ್ಟು ಸ್ಕೇಲ್ ಮೇಲೆ 0.816 ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಬಿಟ್ಟು ಯು ಕ್ಯಾನ್ ಕ್ಲಿಕ್ ಎನಿವೇರ್ ಆನ್ ದ ಸ್ಕ್ರೀನ್. ಸೊ ದಿಸ್ ಈಸ್ ಯುವರ್ ಡಯಾಗ್ರಾಮ್. ಇವಾಗ ಏನು ಮಾಡಿ ನಿಮಗೆ ಯಾವುದ್ಯಾವ್ದು ವಿಸಿಬಲ್ ಏನು ಬೇಕೋ ಯಾವುದ್ಯಾವ್ದು ಏನು ಬೇಡೋ ಅದು ಲೈನ್ನ ಟ್ರಿಮ್ ಮಾಡ್ತಾ ಹೋಗ್ಬಿಡಿ. ಇಲ್ಲಿಗೆ ನಿಮ್ಮದು ಪ್ರಾಬ್ಲಮ್ಮು ಎಂಡ್ ಆಗುತ್ತೆ. ಥ್ಯಾಂಕ್ ಯು.